ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ವಿಶ್ರುತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ ಫಿಶ್ ಬೇಸ್ ಫರ್ಟಿಲೈಸರ್ನ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಸೊಸೈಟಿಗಳ ಮುಖಾಂತರ FPOಗಳ ಮುಖಾಂತರ ರೈತರುಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ಮತ್ತೊಬ್ಬ ರೈತರು ನಮ್ಮ ಬೂಸಿರಿ ಮರಿನ್ ಲಿಕ್ವಿಡ್ ಪ್ಲಸ್ಸನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಓಕೆ, ಇದು ಯಾವ ಊರು, ಯಾವ ತಾಲೂಕು? ಕರಿಕೆಟ್ಟಿ, ಸೌದತ್ತಿ ತಾಲೂಕು ಕರಿಕೆಟ್ಟಿ. ಓಕೆ, ಯಾವ ಜಿಲ್ಲೆ? ಬೆಳಗಾವಿ ಜಿಲ್ಲೆ. ಓಕೆ, ಯಾವ ಬೆಳೆಗೆ ಮರೀನ್ ಲಿಕ್ವಿಡ್ ಪ್ಲಸ್ ಅನ್ನು ನೀವು ಕೊಟ್ಟಿದ್ದೀರಿ? ಉದ್ದಿನ ಬೆಳೆ. ಉದ್ದಿನ ಬೆಳೆಗೆ ಎಷ್ಟು ಎಕರೆ ಇದೆ? 5 ಎಕರೆ. 5 ಎಕರೆ ಇದೆ. ಓಕೆ, ಸೊ 5 ಎಕರೆಯಲ್ಲಿ ನೀವು 2 ಸಾಲಿಗೆ ಡೆಮೋ ಮಾಡಿ ನೋಡಿದ್ದೀರಾ ಹೆಂಗೆ ಬರುತ್ತೆ ರಿಸಲ್ಟ್ ಅಂತ ನೋಡೋಕ್ಕೆ. ಓಕೆ, ಸೊ ಹಾಕಿದಾದ ನಂತರ ಎಷ್ಟು ದಿನ ಇದ್ದಾಗ ನೀವು ಸ್ಪ್ರೇ ಮಾಡಿದ್ರಿ ಸರ್? ಸುಮಾರು 35 ದಿನ. 35 ದಿನ ಆಗಿದ್ದ ಆಗ ಸ್ಪ್ರೇ ಮಾಡ್ಕೊಂಡ್ರಿ. ಓಕೆ, ಆ ಸ್ಪ್ರೇ ಮಾಡಿದ ನಂತರ ವ್ಯತ್ಯಾಸ ಏನು ಅನ್ನಿಸ್ತು? ಒಂದು ಸ್ವಲ್ಪ ಕಲರ್ ಬೆಳವಣಿಗೆ ಚೆನ್ನಾಗಿದೆ ಸರ್. ಓಕೆ, ಹೂ ಕಾಯಿ ಈಗ ಸ್ಟಾರ್ಟ್ ಆಗಿದೆ. ಈಗ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಅಂದರೆ ಇಷ್ಟು ವರ್ಷ ನೀವು ಕೃಷಿ ಮಾಡ್ಕೊಂಡು ಬಂದವರು, ಹೌದಾ? ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅನಿಸುತ್ತೆ, ಹಾಗೂ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಚೆನ್ನಾಗಿದೆ. ಸ್ವಲ್ಪ ಮಳೆ ಕಡಿಮೆ ಆದರೂ ಅದನ್ನು ತಂಪು ಇದು ಅನಿಸ್ತದೆ. ಓಕೆ, ಮ್ಯಾನೇಜ್ ಮಾಡ್ಕೊಳ್ಬೋದು, ಕಾಯ್ಕೊಳ್ಳುತ್ತೆ ಅಂತ. ಓಕೆ, ಸರಿ ಸರ್. ಸೊ ಇದೇ ರೀತಿ ನಮ್ಮ ಗೊಬ್ಬರನ ಬಳಕೆ ಮಾಡ್ಕೊಳ್ಳಿ. ರೈತ ಬಂದವರು ನೋಡ್ಬೋದು, ಇದು 2 ಸಾಲು ಅವರು ಡೆಮೋ ಮಾಡಿರುವಂಥದ್ದು. ಈಗ ಏನು ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಅದು. ಸೊ ಅದು ಒಳ್ಳೆ ಬೆಳವಣಿಗೆ ಬಂದಿರುವಂಥದ್ದು ಮತ್ತು ಹಸಿರು ಕಾಯ್ದುಕೊಂಡಿರುವಂಥದ್ದು ಈ ಬಿಸಿಲಿನಲ್ಲೂ ಕೂಡ. ಜೊತೆಗೆ ಉತ್ತಮವಾಗಿ ಹೂವನ್ನು ಹಿಡಿತಾ ಇರುವಂಥದ್ದು. ಸೊ ನೀವು ಮತ್ತೆ ಈ 2 ಸಾಲು ಏನು 4 ಸಾಲು ಅಥವಾ 2 ಸಾಲು ಬಿಟ್ಟು ಆ ಕಡೆ ಭಾಗದ ನೋಡ್ತಾ ಇದ್ದೀರಾ, ಆ ಕಡೆಗೆ ಅವರು ಸ್ಪ್ರೇ ಮಾಡಿಲ್ಲ. ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ನೀವೇ ನೋಡ್ಬೋದು. ಈ ಕಡೆ ಸುತ್ತಮುತ್ತಲಿನ ಇರೋರು ಬಂದು ತೋಟನೂ ಕೂಡ ನೋಡಿ ಅಬ್ಸರ್ವ್ ಮಾಡ್ಬೋದು. ಸೊ ನಿಮಗೆ ಇದು ಬೂಸಿರಿ ವಿಶ್ವ ಬೂಸಿರಿ ಗೊಬ್ಬರಗಳೆಲ್ಲವೂ ಕೂಡ ಆಸುಂಡಿ ಸೊಸೈಟಿಯಲ್ಲಿ ಲಭ್ಯ ಇರುತ್ತೆ. ಸೊ ನೀವು ಎಲ್ಲ ಬೆಳೆಗಳಿಗೂ ಬಳಸ್ಕೊಳ್ಬೋದು. ಹೆಸರು, ಉದ್ದು, ಸೋಯಾ, ತೊಗರಿ ಇವು ಮಾತ್ರ ಅಲ್ಲ, ಎಲ್ಲ ಬೆಳೆಗಳಿಗೂ ಬಳಸ್ಕೊಳ್ಬೋದು ಮತ್ತು ನಿರಂತರವಾಗಿ ಬಳಸ್ಕೊಬೋದು. ಬೇಸಿಗೆ ಟೈಮಲ್ಲೂ ಕೂಡ ಈಗ ಕೆಲವೊಬ್ರು ರೈತರ ತಲೆಯಲ್ಲಿ ಇರುತ್ತೆ ಮೀನಿನ ಗೊಬ್ಬರ ಅಂದರೆ ಹೀಟ್ ಅಂತೇಳಿ. ಆ್ಯಕ್ಚುಲಿ ಇದು ಪ್ರೊಸೆಸ್ ಫಾರ್ಮಲ್ಲಿ ಇರೋದ್ರಿಂದ ನಿಮಗೆ ಹೀಟ್ ಆಗೋದಿಲ್ಲ. ನೀವು ಬೇಸಿಗೆ ಟೈಮಲ್ಲೂ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಬೋದು. ಸೊ ಎಲ್ಲ ಕಾಲಕ್ಕೂ ಮತ್ತು ಎಲ್ಲ ಬೆಳೆಗಳಿಗೂ ಕೂಡ, ಮತ್ತು ಉತ್ತಮ ಮಣ್ಣಿನ ಫಲವತ್ತತೆಯನ್ನು ಕೂಡ ನೀವು ಇದು ಕಾಯ್ದಿರಿಸ್ಕೊಳ್ಳುತ್ತೆ. ಮತ್ತು ಈಗ ನಾವೆಲ್ಲ ನೋಡ್ತಾ ಇದ್ದೀವಿ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಬರ್ತಾ ಇದೆ ಭೂಮಿಯಲ್ಲಿ. ಸೊ ಅದನ್ನು ಕೂಡ ಇದು ಸುಸ್ಥಿರ ಮಾಡಿಕೊಡುವಂಥದ್ದು. ಸೊ ಹಾಗಾಗಿ ಎಲ್ಲ ರೈತ ಬಾಂಧವರು ಬಳಕೆ ಮಾಡ್ಕೊಳ್ಳಿ. ಮತ್ತು ಇದು ಹೆಸರು, ಸೋಯಾ, ತೊಗರಿ, ಉದ್ದು ಇವ್ರೇನು ಮಾಡ್ತೀರಾ, ಮಂತ್ಲಿ ಒನ್ಸ್ ನೀವು ಸ್ಪ್ರೇ ಕೊಟ್ಟರೆ ಕೂಡ ಒಳ್ಳೆ ಇಳುವರಿಯನ್ನು ಅಥವಾ ಒಳ್ಳೆ ಫ್ಲವರ್ ಫ್ರೂಟ್ ಸೆಟ್ಟಿಂಗನ್ನು ನೀವು ಕಾಣ್ಬೋದು. ಮತ್ತು ಗ್ರೋತು ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಎಲ್ಲ ರೈತರು ಬಳಕೆ ಮಾಡ್ಕೊಳ್ಳಿ. ನಮ್ಮದು ಗೋಕಾಕ್ ಭಾಗದಲ್ಲಿ ಮತ್ತು ಸವದತ್ತಿ ತಾಲೂಕಿನಲ್ಲಿ ಆಸುಂಡಿ ಸೊಸೈಟಿಯಲ್ಲಿ ದೊರೆಯುತ್ತದೆ. ಜೊತೆಗೆ ಗೋಕಾಕ್ ಭಾಗದಲ್ಲಿ ಗೋಕಾಕ್ ಸೊಸೈಟಿ ಮತ್ತು ಮೆಟಗಿರಿ ಸೊಸೈಟಿ, ಅಕ್ಕಿಸಾಗರ್ ಸೊಸೈಟಿ ಮತ್ತು ಮಮದಾಪುರ ಸೊಸೈಟಿನಲ್ಲಿ ಸಿಗುತ್ತೆ. ಬೀದರ್ ಭಾಗದಲ್ಲೂ ಸಿಗುತ್ತೆ, ಮತ್ತು ಕೋಸ್ಟಲ್ ಕರ್ನಾಟಕ ಮತ್ತು ಶಿವಮೊಗ್ಗ ಭಾಗ ಆಗಿರ್ಬೋದು. ಸೊ ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ ಇದೆ, ನೀವು ಸಂಪರ್ಕ ಮಾಡ್ಬೋದು. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋ, ಹೆಚ್ಚಿನ ರೈತರುಗಳು ಬಳಕೆ ಮಾಡಿ ಅವರ ಅಭಿಪ್ರಾಯನ ತಿಳಿಸ್ಕೊಳ್ಳುವಂಥ ವಿಡಿಯೋನ ನೀವು ನೋಡ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.